ಎಜಿ ನ್ಯೂಸ್ಗೆ ಸ್ವಾಗತ. ಮನೆಯಲ್ಲಿ ಯಾರು ಇರಲಿಲ್ಲ, ಮನೆಗೆ ಬಂದು ನೋಡಿದ್ರೆ ನಮ್ಮ ಮೊಮ್ಮಗಳು ಐಶ್ವರ್ಯ ಕೊಲೆಯಾಗಿ ಬಿದ್ದಿದ್ಲು ಎಂದು ಸುವರ್ಣ ಲೋಹಾರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಕೊಲೆ ಮಾಡಿದ ಯುವಕ ಪ್ರಶಾಂತ್ ಆಗಾಗ ಮನೆಗೆ ಬಂದು ಐಶ್ವರ್ಯಗೆ ನನಗೆ ಕೊಟ್ಟು ಮದುವೆ ಮಾಡಿಸಿ ಅಂತ ಇದ್ದ. ಏಕಾಏಕಿ ನನ್ನೆ ಐಶ್ವರ್ಯನನ್ನು ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ. ಈ ಮನ್ಯಾಗ ಅಲ್ರಿ, ಈ ಮನಿ ಅವ್ರದ್ದು ಅಲ್ಲರಿ. ಅಜ್ಜಿ ಕಡೆ ಇದ್ರಿ ಅವ್ರ ಮನಿ. ಯಾರು ಗೊತ್ತ್ರಿ? ಯಾರು ಮನಿ ನಾವೇನು ಹೆಣ್ಮಕ್ಳಿಗೆ ಬೆಟ್ಟಾಗ ಬರೋರು ಹೋಗೋರು. ಅದ್ನಿಂದ್ರ ನಮ್ಮ ಮನಿ ಏನೂ ಗೊತ್ತಿಲ್ರಿ. ಏನು ಗೊತ್ತಿಲ್ರಿ, ನೋಡಕ್ ಆಗೋಲ್ರಿ. ಎದುರ್ಲಿ ಚುಚ್ಚಾನು ಗೊತ್ತಿಲ್ರಿ, ಏನ್ ಗೊತ್ತಿಲ್ರಿ. ಇವ್ರ ಮನಿ ಇವ್ರ ಹುಡುಗಿ ನಮ್ ನಾದ್ನಿರಿ ಈಕಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.